ನಗಿಸಿದಂತಹ ನಮ್ಮ ಕುಟುಂಬ ನಾವೆಲ್ಲರೂ ಇಲ್ಲಿ ನಮ್ಮೆಲ್ಲರ ಕುಟುಂಬದ ಒಂದು ಕೂಸು ಇವತ್ತು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ. ತುಂಬ ನೋವಾಗ್ತದೆ ವಿಷಯ ಕೇಳಿದಾಗ. ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬ ಜನ ಇದ್ದಾರೆ. ನಮ್ಮ ಸೀಸನ್ 1 ಆಗಿರ್ಬೋದು, 2 ಆಗಿರ್ಬೋದು, ತುಂಬ ಜನ ಇದ್ದಾರೆ. ಆದರೆ ಯಾವುದೂ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿರಲಿಲ್ಲ ಮಂಗಳೂರಿಗೆ. ಸೊ ಈ ಥರದೊಂದು ಇನ್ಸಿಡೆಂಟ್ ಆಗಿ ಈ ಥರ ಬರಬೇಕಾಗಿಲ್ಲ ಅನ್ನೋ ಒಂದು ಬೇಜಾರು ಭಾಳ ಇದೆ. ಒಳ್ಳೆ ಗೆಳೆಯ, ನಾನು ಹೇಳಿದಾಗೆ ಯಾರೂ ಕೂಡ ಅದನ್ನು ಅವ್ರು ಎಲ್ಲಿ ಯಾರ ಜೊತೆಲಿ ನಗ್ನಕ್ಕ ರಿಹರ್ಸಲ್ ಟೈಮಲ್ಲೂ ನಗ್ತಾ ಸ್ಟೇಜ್ ಮೇಲೂ ನಗಿಸ್ತಾ ಇದ್ದಂತ. ಅದೇ ನಾನು ಹೇಳಿದ್ನಲ್ಲ, ಈಗ ಇದೆಲ್ಲ ನಮ್ಮ ಕುಟುಂಬನೇ. ಇದು ಸೀಸನ್ 1 ಸೀಸನ್ 2 ಅಂತ ಹೇಳಿಲ್ಲ, ಎಷ್ಟೇ ಸೀಸನ್ಗಳಾದರೂ ಅದೆಲ್ಲ ನಮ್ಮ ಕುಟುಂಬದ ಕೂಸು ಇರ್ತಾನೆ. ಒಂದು ಅಂತಂದರೆ ಸ್ವಲ್ಪ ವರ್ಷಗಳಿಂದ ಅವರ ತಂದೆಯನ್ನು ಕರ್ಕೊಂಡಿದ್ರು ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ ಇವತ್ತು ಬರಬೇಕಾದ್ರೆ ಮತ್ತೆ ಎಲ್ಲ ವಿಷಯಗಳನ್ನ ಕೇಳ್ಕೊಂಡಾಗ ತಂದೆ ಕರ್ಕೊಂಡಿದ್ರು. ಮನೆಗೆ ಆಧಾರ ಸ್ತಂಭವಾಗಿದ್ದು ನಮ್ಮ ರಾಖಿ. ಸೊ ಈಗ ಅವನು ಕಳ್ಕೊಂಡಂಥ ತಾಯಿ ಮತ್ತು ತಂಗಿ. ಆದರೆ ನಾವು ರಾಖಿ ಇಲ್ಲ, ಆದರೆ ರಾಖಿ ಸ್ಥಾನದಲ್ಲಿ ನಾವೆಲ್ಲರೂ ಇರ್ತೀವಿ. ಆ ತಾಯಿಗೆ ತಂಗಿಗೆ ಸಪೋರ್ಟಾಗಿ ನಾವು ನಿಂತ್ಕೊತೀವಿ ಅಂತ ಹೇಳಿ ಇಷ್ಟಪಡ್ತೀವಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಅಮ್ಮ ಮಗಳಿಗೆ ಏನು ನಮ್ಮ ಸ್ವಂತ ಶಕ್ತಿನ ದೇವ್ರು ಕೊಡಲಿ ಅಂತ ಹೇಳ್ತೀವಿ. ಆದರೆ ಅವರು ಎಲ್ಲನೂ ಮಾಡ್ತಾರೆ. ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಏಜ್ಗೆ ಕೊಟ್ಟು ಇಡೀ ಕರ್ನಾಟಕ ಜನ ಗುರುತಿಸ್ಕೊಳ್ಳೋ ಥರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕರ್ಕೊಳ್ಳುವಂಥ ತಕ್ಷಣ ಯಾಕೆ ಮಾಡದಪ್ಪ ಭಗವಂತ ಅಂತ ಒಂದು ಪ್ರಶ್ನೆ ನಾವು ಹೇಳ್ತೀವಿ. ಒಂದು ಪ್ರೀತಿ ನಮ್ಮೆಲ್ಲರೂ ಮದುವೆ ಪುಸ್ತಕನ ಇಲ್ಲಿ ಗಂಟೆ ಕರ್ಕೊಂಡು ಬಂದಿದ್ದೆ. ಸೊ ನಾನು ಹೇಳೋದಷ್ಟೇ, ತಾಯಿ ಮಗಳಿಗೆ ನಾವೆಲ್ಲರೂ ಜೊತೆಲಿ ಇರ್ತೀವಿ, ನೀವುಗಳು ಕೂಡ ಜೊತೆಲಿ.